ಹಾಯ್ ಸ್ನೇಹಿತರೆ, ನಾನಿವತ್ತು ನಮ್ಮ ಕೊಪ್ಪಳದ MD ಇನ್ಫೋಟೆಕ್ ಅನ್ನೋ ಕಂಪ್ಯೂಟರ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸೆಂಟರ್ ಬಂದೀನಿ. ಯಾಕಂತಂದ್ರೆ ಒಂದು 4K ವಿಡಿಯೋ ಎಡಿಟಿಂಗ್ PC ಬೇಕಾಗಿತ್ತು ನನಗೆ, ನಮ್ಮ ಟೀಮ್ಗೆ. ಆಲ್ರೆಡಿ ಒಂದಿದೆ, ಆದರೆ ಇನ್ನೊಂದು ಬೇಕು. ಸೊ ಬೆಂಗಳೂರು ಹುಬ್ಳಿ ಅಂತ ಅಡ್ಡಾಡೋದು ಬೇಡ, ನಮ್ಮ ಕೊಪ್ಪಳದಲ್ಲೇ ಮಾತಾಡಿ ನೋಡಿದೆ ನಾನು. ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಇದು ಇರೋದು ಹೊಸಪೇಟೆ ರೋಡು, ಈಸಿ ಬೈ ಇದೆಯಲ್ಲ ಅದ್ರ ಎದುರುಗಡೆ, ಎಸ್ ಬ್ಯಾಂಕ್ ತಳಗಡೆ ಇದೆ. ಬನ್ನಿ ಸ್ನೇಹಿತರೆ, ನಮ್ಮ 4K ವಿಡಿಯೋ ಎಡಿಟಿಂಗ್ PC ಬಿಲ್ಡ್ ಮಾಡ್ತಾನೆ ಇವತ್ತು. ನಮಸ್ತೆ ನಿಸಾರ್ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ರಫಿ ಸರ್. ಸರ್, ನನಗೆ ಒಂದು 4K ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಒಂದು ಹೈ ಎಂಡ್ PC ಬೇಕು ಸರ್. ನನಗೆ i9 ಪ್ರೊಸೆಸರ್ 14th ಜನರೇಷನ್ ಬೇಕು ಸರ್. ಹಂಗಾಗಿ ಒಂದು 8 GB ಗ್ರಾಫಿಕ್ ಕಾರ್ಡ್ ಬೇಕು ಸರ್. ಅದಕ್ಕೆ ಸೆಟ್ ಆಗೋದೊಂದು ಮದರ್ ಬೋರ್ಡ್ ಬೇಕಾಗೈತಿ. ಒಂದು 2 TB ಹಾರ್ಡ್ ಡಿಸ್ಕ್ ಬೇಕಾಗೈತಿ. SSD ಒಂದು 1 TB ಇದ್ರೆ ಇನ್ನೂ ಚೆನ್ನಾಗಿರ್ತದ. ನೋಡ್ಕೊಂಡು ಮಾಡ್ಕೊಟ್ಬಿಟ್ರೆ 100% ಸರ್. ನೀವು ಹೇಳಿದ್ರಲ್ಲ 150 ಹೇಳಿದ್ರಲ್ಲ, ಇನ್ನೂ ನಾ ಅದಕ್ಕಿಂತ ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ, ವಿತ್ ಆಫರ್ಸ್ ಮಾಡ್ಕೊಡ್ತೀನಿ. ಓಕೆನಾ ಸರ್? ಬನ್ನಿ ಸರ್, ಕೂಡಿ ಸರ್, ಕೂತ್ಕೊಳ್ಳಿ. ಸ್ಟಾರ್ಟ್ ಮಾಡಿ. ಸೊ ಏನೇನೆಲ್ಲ ಅರೇಂಜ್ ಮಾಡಿದ್ರಿ ಸರ್ 4K ವಿಡಿಯೋ ಎಡಿಟಿಂಗ್ಗೋಸ್ಕರ? ಸರ್, ಇದು ನಿಮಗೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು i9 14th ಜನರೇಷನ್ ಪ್ರೊಸೆಸರ್. ಯಾವ ಸೀರೀಸ್ ಸರ್ ಇದು? ಇದು K ಸೀರೀಸ್ ಸರ್. K ಸೀರೀಸ್ ಎಸ್ಪೆಷಲಿ ಫಾರ್ ವಿಡಿಯೋ ಎಡಿಟಿಂಗ್. ಎಸ್ಪೆಷಲಿ ಫಾರ್ ವಿಡಿಯೋ ಎಡಿಟಿಂಗ್ ನಾವು ಸರ್ i9 14th ಜನರೇಷನ್. ಓಕೆ, 14th ಜನರೇಷನ್. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಗಿಗಾಬೈಟ್ ಮದರ್ ಬೋರ್ಡ್. 790. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ ಸರ್? ಇದು ನಿಮಗೆ ಸ್ಪೆಷಲಿ ಬಂದ್ಬಿಟ್ಟು ವಿಡಿಯೋ ಎಡಿಟಿಂಗ್ ಆಗಲಿ, ಬೇರೆ ಏನೇ ಪ್ರೊಸೆಸರ್ ಅಲ್ಲಿ ಇದು ಇನ್ಸ್ಟಾಲ್ ಮಾಡ್ತಿರಲ್ಲ, ಅದಕ್ಕೆ ಮಾತ್ರ ಸಪೋರ್ಟ್ ಆಗುತ್ತೆ ಸರ್. ಓಕೆ, ಹೈ ಎಂಡ್ ಮದರ್ ಬೋರ್ಡ್ಸ್. ಓಕೆ, ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು? 101% ಸರ್. ಗಿಗಾಬೈಟ್ ಟ್ರಸ್ಟೆಡ್ ಮದರ್ ಬೋರ್ಡ್. ಇದು ಯಾವ ಸರ್? ಇದು HC Toshiba 4 TB ಇಂಟರ್ನಲ್ ಹಾರ್ಡ್ ಡಿಸ್ಕ್ ಸರ್. Toshiba 4 TB ಇಂಟರ್ನಲ್ ಹಾರ್ಡ್ ಡಿಸ್ಕ್. ಎಸ್ ಸರ್. ಸೊ ನಾರ್ಮಲ್ ಹಾರ್ಡ್ ಡಿಸ್ಕ್ ಕನ್ಸಿಸ್ಟೆಂಟ್ ಅವು ಇವು ಅಂತ ಬರ್ತವೆ, ಅವೆಲ್ಲ ರಿಫರ್ಬಿಶ್ಡ್ ಇರ್ತವೆ ಸರ್. ಓಕೆ, ಅದಕ್ಕೆ ಏನು ಡಿಫ್ರೆನ್ಸ್ ಸರ್? ಅವು ರಿಫರ್ಬಿಶ್ಡ್ ಇರ್ತಾವೆ ಸರ್. ಇದೇ ತರ ಸಿಗೇಟ್ ಆಗಲಿ, Toshiba ಅಲ್ಲಿ ಒರಿಜಿನಲ್ ಹಾರ್ಡ್ ಡಿಸ್ಕ್ ಬರ್ತಲ್ಲ, ಇದು ಯೂಸ್ ಆದ ನಂತರ ನೆಕ್ಸ್ಟ್ ಅದನ್ನೇನಿದೆ ರಿಫರ್ಬಿಶ್ ಮಾಡಿ ಆ ಬ್ರ್ಯಾಂಡ್ ತಗೊಂಡ್ಬಂದಿರ್ತಾರೆ. ಇದು ಒರಿಜಿನಲ್ ಸರ್. ಇದು ಲೈಫ್ ಜಾಸ್ತಿ ಬರುತ್ತೆ. ರ್ಯಾಮ್ ಯಾವ್ದು ಕೊಡ್ತಾ ಇದ್ರಿ ಸರ್ ನಂಗೆ? ಸರ್ XPG 32 GB 6000 MHz ರ್ಯಾಮ್ ಬರುತ್ತೆ ಸರ್. ಓಕೆ, ಏನ್ ಸರ್ 6000 MHz ಅದು? ವರ್ಕಿಂಗ್ ಸ್ಪೀಡ್ ಸರ್. ವರ್ಕಿಂಗ್ ಸ್ಪೀಡ್ ಅದು ಜನರೇಷನ್ 4 ಸರ್. ಜನರೇಷನ್ 4 ಅಲ್ಲಿ. ಓಕೆ, ನೈಸ್ ಸರ್. ಮತ್ತೆ ಗ್ರಾಫಿಕ್ ಕಾರ್ಡ್ ಯಾವ್ದು ಕೊಡ್ತಾ ಇದ್ರಿ ಸರ್? ಸರ್, ಗ್ರಾಫಿಕ್ ಕಾರ್ಡ್ ಬಂದ್ಬಿಟ್ಟು ನಿಮ್ಗೆ ಝೋಟ್ಯಾಕ್ ಇಂದು ಡ್ಯುಯಲ್ ಫ್ಯಾನ್ ಗೇಮಿಂಗ್, ಸ್ಪೆಷಲಿ ಗೇಮಿಂಗ್ ಅಂತ ಹೇಳಿ ಡ್ಯುಯಲ್ ಫ್ಯಾನ್. ನಿಮ್ಗೆ ಇದರಲ್ಲೇ ಸಿಂಗಲ್ ಫ್ಯಾನ್ ಕೂಡ ಬರುತ್ತೆ, ಮತ್ತೆ ಬೇರೆ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಬರುತ್ತೆ. ಝೋಟ್ಯಾಕ್ ಅಲ್ಲಿ ಏನಿದೆ, ನಾರ್ಮಲ್ ಬ್ರ್ಯಾಂಡ್ಸ್ ಎಲ್ಲ 3 years ವ್ಯಾರಂಟಿ ಕೊಟ್ರೆ, ಝೋಟ್ಯಾಕ್ ಇಂದ 5 years ವ್ಯಾರಂಟಿ ಕೊಡ್ತಾರೆ. ಓಕೆ. ಅವೆಲ್ಲ ಸಿಂಗಲ್ ಫ್ಯಾನ್ ಇರ್ತವೆ, ಝೋಟ್ಯಾಕ್ ಇಂದ ಡ್ಯುಯಲ್ ಫ್ಯಾನ್ ಇರುತ್ತೆ. ವರ್ಕಿಂಗ್ ಸ್ಪೀಡ್ ನಿಮ್ಗೆ ಕೂಲಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ ಸರ್. ಓಕೆ. ಮತ್ತೇನು ಅರೇಂಜ್ ಮಾಡಿದ್ರಿ ಸರ್ 4K ಎಡಿಟಿಂಗ್ಗೋಸ್ಕರ? ಓಕೆ, ಇದು ಸರ್? ಸರ್ 750 ವ್ಯಾಟ್ SMPS ಸರ್. ಏನು ಸರ್ SMPS ಅಂದ್ರೆ? SMPS ಸರ್ ನಿಮಗೆ ಪವರ್ ಸಪ್ಲೈ, ನಿಮ್ಮ ಮದರ್ ಬೋರ್ಡು, ಪ್ರೊಸೆಸರ್ ಮತ್ತೆ ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಕನ್ಸಿಸ್ಟೆಂಟ್ ಆಗಲಿ ನಿಮ್ಗೆ ಇಷ್ಟೇ ಪವರ್ ಸಪ್ಲೈ ಬೇಕಾಗಿತ್ತೆ ಅಂತೇಳಿ ಇರುತ್ತೆ. ಓಕೆ, 750 ಬೇಕಾದ್ರೆ ಅದಕ್ಕಿಂತ ಕಡಿಮೆ ಅಥವಾ ಅದಕ್ಕಿಂತ ಹೆಚ್ಚು? ಅದಕ್ಕಿಂತ ಕಡಿಮೆ ತಗೊಂಡ್ರೆ ನಿಮಗೆ ವರ್ಕಿಂಗ್ ಸ್ಪೀಡ್ ನಿಮಗೆ ಅಲ್ಲಿ ನಾರ್ಮಲ್ ಕಾಂಪೋನೆಂಟ್ಸ್ ಎಲ್ಲ ಸ್ವಲ್ಪ ಸ್ಲೋ ಆಗ್ಬಿಡ್ತವೆ. ಅಕ್ಯುರೇಟ್ ಆಗಿ ಇಷ್ಟೇ ಅದಕ್ಕೆ ಫ್ರೀಕ್ವೆನ್ಸಿ ಅಂತ ಕೊಡ್ಬೇಕಾಗುತ್ತೆ, ಪವರ್ ಕೊಡ್ಬೇಕಾಗುತ್ತೆ. ಅದು ನಿಮ್ಗೆ 750 ವ್ಯಾಟ್ ಅಲ್ಲಿ ಗೇಮಿಂಗ್ ಸೀರೀಸ್ಗೆ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿರುತ್ತಾ? ಓಕೆ ಸರ್. 750 ವ್ಯಾಟ್ ಯಾವ ಸರ್ ಇದು ಬ್ರ್ಯಾಂಡು? ಕೂಲರ್ ಮಾಸ್ಟರ್ ಬ್ರ್ಯಾಂಡ್ ಸರ್. ಓಕೆ ಸರ್, ಇದೇನು ಸರ್ ದೊಡ್ಡದು ಇದೆ? ಸರ್ ಆಂಟಿ ಸ್ಪೋರ್ಟ್ಸ್ ಇಂದು ಐಸ್ಬರ್ಗ್ L360 ಇದು ಕೂಲರ್ ಸರ್. ಎಸ್ ಸರ್. ಓಕೆ. ಇದು ಏನು ಸರ್ ಕೂಲರ್? ಅದಕ್ಕೆ ಕೂಲರ್ ನಿಮಗೆ ಹೀಟ್ ಕಡಿಮೆ ಆಗುತ್ತೆ ಸರ್. ನಾರ್ಮಲಿ ನಾವೇನ್ ಮಾಡ್ತೀವಿ, CPU ಫ್ಯಾನ್ ಹಾಕಿರ್ತೀವಿ, ಜಸ್ಟ್ 400-500 rupees ಇರುತ್ತೆ ಅದು. ಇದು ಕೂಲರ್ ಫ್ಯಾನ್ ಏನಾಗುತ್ತೆ, ನಿಮ್ದು ಗ್ರಾಫಿಕ್ಸ್ ಅವೆಲ್ಲ ಯೂಸ್ ಮಾಡೋದ್ರಿಂದ ಹೈ ವರ್ಕಿಂಗ್ ನಿಮ್ಗೆ ಜಾಸ್ತಿ ಆಗುತ್ತಲ್ಲ, ಅವಾಗ ನಿಮ್ಗೆ ಅದು ಕೂಲಿಂಗ್ ಜಾಸ್ತಿ ಆಗ್ಬೇಕಂತಂದ್ರೆ ಎಕ್ಸ್ಟ್ರಾ ಕೂಲಿಂಗ್ ಪ್ಯಾಡ್ ಬೇಕಾಗುತ್ತೆ ಸರ್. ಈಗ ನಾರ್ಮಲ್ ಫ್ಯಾನ್ಗೂ ಇದಕ್ಕೂ ಏನು ವ್ಯತ್ಯಾಸ ಸರ್? ಇದಕ್ಕೂ ಅದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸರ್. ರೇಟಲ್ಲೂ ಕೂಡ ಆಯ್ತು ಮತ್ತು ವರ್ಕಿಂಗ್ ಅಲ್ಲಿ ಕೂಡ ಆಯ್ತು ಸರ್. ಓಕೆ ಸರ್, ಈಗ ಬಿಲ್ಡ್ ಮಾಡಿ ಕೊಡ್ತೀರಿ ನನಗೆ? 101%. ಸೊ ಇದು ನನ್ನ ಮದರ್ ಬೋರ್ಡ್. ಎಸ್ ಸರ್. ಮುಂಚೆ ನಾವು ಹುಬ್ಳಿ ಅಥವಾ ಬೆಂಗಳೂರಿಗೆ ಹೋಗ್ತಿದ್ವಿ ಒಂದು ಸಿಸ್ಟಮ್ ಬಿಲ್ಡ್ ಮಾಡಿಸ್ಲಿಕ್ಕೆ. ಸೊ ಆ ಸರ್ವಿಸ್ ಎಲ್ಲ ನಮ್ಮ ಕೊಪ್ಪಳದಲ್ಲಿ ಈಗ ಅವೈಲೇಬಲ್ ಇದೆ ಅಂತ ಕೇಳಿದಾಗ ಖುಷಿನೂ ಅನಿಸುತ್ತೆ. ಸೊ ನಮ್ಮ ಕಣ್ಣೆದರಿಗೆ ಆಗ್ತಾ ಇದೆ ನಮ್ಮ ಸಿಸ್ಟಮ್ ಬಿಲ್ಡು, ಭಾಳ ಖುಷಿ ನನಗೆ. ಸೊ ಪ್ರೊಸೆಸರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಈಗ. i9 14th ಜನರೇಷನ್ನು. ಓಕೆ
ಓಕೆ ಇದು ನೋಡಿ ಸರ್ i9 14 ಜನರೇಷನ್ ಪ್ರೊಸೆಸರ್. ಓಕೆ ಭಾಳಷ್ಟು ಜನ ನನಗೆ ಮೆಸೇಜ್ ಮಾಡ್ತಿರ್ತೀರಿ, ಆಮೇಲೆ ಕೇಳ್ತಿರ್ತೀರಿ ನೀವು ನಿಮ್ಮ ವೀಡಿಯೋಸ್ನ ಹೆಂಗೆ ಮಾಡ್ತೀರಿ ಅಥವಾ ಎದರಲ್ಲಿ ಎಡಿಟ್ ಮಾಡ್ತೀರಿ ಅಂತೇಳಿ, ಆಮೇಲೆ ಸಿಸ್ಟಮ್ ಎಲ್ಲಿ ತೊಗೊಂಡ್ರಿ ಅಂತಲೂ ಕೇಳ್ತಿರ್ತೀರಿ. ಸೊ ಬಜೆಟಲ್ಲಿ ಎಲ್ಲಿ ಸಿಗ್ತವೆ, ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ಎಲ್ಲಿ ಸಿಗ್ತವೆ ಅಂತೇಳಿ. ಸೊ ನೀವು ಕೊಪ್ಪಳದವರೇ ಆಗಿದ್ದರೆ ನಮ್ಮ ಕೊಪ್ಪಳದ MD ಇನ್ಫೋಟೆಕ್ಕಿಗೆ ಒಂದ್ಸಲ ವಿಸಿಟ್ ಮಾಡಿರಿ, ಯಾಕಂತಂದರೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನಮ್ಮ ನಿಸಾರ್ ಸರ್. ಹೌದಾ ಸರ್? ಎಸ್ ಸರ್, ಶೋರ್ ಸರ್. ಶೋರ್. ಓಕೆ ಇದು ರ್ಯಾಮ್ 32 GB ಸಿಂಗಲ್ ರ್ಯಾಮು. ಓಕೆ ಪ್ರೊಸೆಸರ್ ಆಯಿತು, ಮದರ್ ಬೋರ್ಡ್ ಆಯಿತು, ಈಗ ರ್ಯಾಮು. ಸೊ 32 GB ಒಂದು ಆಯಿತು ಸರ್ ನಮ್ಗೆ ರ್ಯಾಮು. ಎಷ್ಟು ಇನ್ಸ್ಟಾಲ್ ಮಾಡ್ಬೋದು ಸರ್ ನಾವು ಇದರಲ್ಲಿ, ಎಷ್ಟು ಹಾಕ್ಬೋದು ಸರ್? ನಿಮಗೆ ಟೋಟಲಿ 4 ಸ್ಲಾಟ್ ಇರ್ತವೆ. ಓಕೆ 16 GB 4 ಸ್ಲಾಟ್ ಹಾಕ್ಬೋದು, 32 GB 4 ಸ್ಲಾಟ್ ಹಾಕ್ಬೋದು. ಓಕೆ ಓಕೆ ಅಪ್ ಟು ನಿಮಗೆ 128 GB ರ್ಯಾಮ್ ತನಕನೂ ಸಪೋರ್ಟ್ ಆಗುತ್ತೆ ಸರ್. ಓಕೆ ಸೊ 128 ಈ ಮದರ್ ಬೋರ್ಡಲ್ಲಿ 128 GB ವರೆಗೂ ಹಾಕ್ಬೋದು ನಾವು. ಎಸ್ ಸರ್. ಓಕೆ ಓಕೆ ಸೊ 4K ಎಡಿಟಿಂಗ್ ಮಾಡಲಿಕ್ಕೆ ಎಷ್ಟು GB ಮಿನಿಮಮ್ ಬೇಕು ಸರ್ ರ್ಯಾಮ್? ಸರ್ ನಿಮಗೆ ಮಿನಿಮಮ್ 32 GB ಇನಫ್ ಇದೆ. ಎನಫ್ ಇದೆ ಅಲ್ಲ ಸರ್? ಹಾಂ ಸರ್. ಓಕೆ ಬೇಕಿದ್ರೆ ನಾನು ಹೆಚ್ಚು ಮಾಡ್ಕೋಬೋದು, ಇನ್ನೂ ಹೆಚ್ಚಾಗಬಹುದು, ನಿಮ್ಮ ವರ್ಕಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ 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 ಸೊ ಸದ್ಯಕ್ಕಂದ್ರೆ ನಾವು 4K ಮಾಡ್ತಾ ಇದೀವಿ, 8K ಕೈ ಹಾಕ್ತಾ ಇಲ್ಲ. ಸೊ 8K ಕೈ ಹಾಕಿದಾಗ ರ್ಯಾಮ್ನ ಹೆಚ್ಚು ಮಾಡೋಣ. ಅದಕ್ಕೋಸ್ಕರ ಒಂದು ಹೈ ಎಂಡ್ ನಾನು ಮದರ್ ಬೋರ್ಡ್ ಹೇಳಿದ್ದೆ ಸರ್ಗೆ. ಸೊ ಇದನ್ನು ತರಿಸಿದ್ದಾರೆ ಸರ್. ಓಕೆ ಓಕೆ ಪ್ರೊಸೆಸರ್ ಅಂತೂ ಇನ್ಸ್ಟಾಲ್ ಆಯ್ತು ನಮ್ಮದು. ಓಕೆ ಓಕೆ ನಮ್ಮ 3 ಫ್ಯಾನ್ ಅಂತೂ ಕುಂತಾವ ಈಗ. ಸೊ ನೆಕ್ಸ್ಟ್ ಏನು ಹಾಕ್ತೀವಿ ಸರ್? ಈ ಫ್ಯಾನ್ ಹಾಕೋಣ. ಸುಮ್ಮನೆ ಒಂದು ನಿಮಿಷ ಸರ್, ಮದರ್ ಬೋರ್ಡ್. ಸೊ ಈ ಲಿಕ್ವಿಡ್ ಕೂಲರ್ಗೆ ಎಷ್ಟು ಬರ್ತಾವೆ ಸರ್ ಫ್ಯಾನು? ಸರ್ 3 ಫ್ಯಾನ್ ಬರ್ತಾವೆ. 3 ಫ್ಯಾನ್ ಬರ್ತಾವ? मेरे पास में है जी। ಈ ಚಂತ ಬೋಲು ನಾನು ತಗೊಂಡು ಬರ್ತಾವೆ. ಸೊ ಮತ್ತೆ ಏನು ಅವೈಲೇಬಲ್ ಇದೆ ಸರ್ ನಮ್ಮ MD ಇನ್ಫೋಟೆಕ್ನಲ್ಲಿ? ಸರ್ ನಮ್ಮ ಹತ್ರ ಮೊದಲಿಗೆ ಹೊಲಕ್ಕೆ ಏನು ಹಾಕಬೇಕಾಗತ್ತಲ್ಲ ಸರ್, ಕ್ಯಾಮ್ರಾ CCTV ಕ್ಯಾಮ್ರಾ ಸೆಕ್ಯೂರಿಟಿ ರೀಸನ್ ಸರ್. ಅದರಲ್ಲಿ ನಮಗೆ ಟ್ರಿಪಲ್ ಲೆನ್ಸ್, ಸಿಂಗಲ್ ಲೆನ್ಸ್, ಡೋಲ್ ಲೆನ್ಸ್ ಎಲ್ಲ ಥರದ ಕ್ಯಾಮ್ರಾ ಬ್ರ್ಯಾಂಡೆಡ್ ಕ್ಯಾಮ್ರಾ ಸಿಗ್ತವೆ ಸರ್. ಮತ್ತೆ ಅದಕ್ಕೆ ತಕ್ಕಂಗೆ ಇನ್ನೊಂದು ಬುಲೆಟ್ ಕ್ಯಾಮ್ರಾ ಬರ್ತವೆ ಸರ್. CP+ ಆಗಲಿ, ಹಿಕ್ವಿಷನ್ ಆಗಲಿ, ಹೈ ಸೆಕ್ಯೂರ್ ಆಗಲಿ ಎಲ್ಲ ಥರದ CCTV ಕ್ಯಾಮ್ರಾ ಸಿಗ್ತವೆ ಸರ್. ಅದರಂತೆ ಸರ್ ಮತ್ತೆ ಬ್ರ್ಯಾಂಡೆಡ್ ಕೀಬೋರ್ಡ್ ಇದಾವೆ ಸರ್ ನಮ್ಮ ಹತ್ರ. ವೈರ್ಲೆಸ್ ಮೌಸ್ ಇದಾವೆ ಸರ್, ವೈರ್ಡ್ ಮೌಸ್ ಇದಾವೆ ಸರ್. ಹಂಗೆ ಬಂದ್ಬಿಟ್ಟು ನಾವು ಕಂಪ್ಯೂಟರನ್ನು ಅಸೆಂಬಲ್ಡ್ ಕೂಡ ಮಾಡ್ಕೊಡ್ತೀವಿ ಸರ್. ಅಸೆಂಬಲ್ ಮಾಡ್ಕೊಂಡು ನಿಮಗೆ ಅಸೆಂಬಲ್ಡ್ ಬೇಡ ಸರ್, ನಮಗೆ ಬ್ರ್ಯಾಂಡೆಡೇ ಕೊಡಿ, HP-ನೇ ಡೆಲ್ಲು ಬೇಕಾದರೆ ನಮ್ಗೆ ಬ್ರ್ಯಾಂಡೆಡೇ ಕೊಡಿ, ಅದನ್ನೂ ಕೊಡ್ತೀವಿ ಸರ್. ಓಕೆ ಓಕೆ ಸೊ ಒಂದು 15,000 ಬಜೆಟ್ ಇಂದ ಹಿಡಿದು 1 lakh 2 lakh ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಓಕೆ ಸರ್, ಅಸೆಂಬಲ್ ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ಈಗ ನೀವು ಫರ್ದರ್ ಈಗ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಈಗ ಸದ್ಯಕ್ಕೆ ನಡೀತಾ ಇರ್ಬೋದು ಸರ್, ನೀವೇ ಮಾಡ್ತಿದ್ದೀರಿ. ಓಕೆ ಮತ್ತೆ ನಿಮ್ಗೆ ಬ್ರ್ಯಾಂಡೆಡ್ ಪ್ರಿಂಟರ್ಸ್ನೂ ಇದಾವೆ ಸರ್. Epson ಬೇಕಾಗಲಿ, HP, ಕೆನಾನ್, ಬ್ರದರ್. ಅದಕ್ಕೇನೋ ಇಂಕ್ ಬೇಕಾಗತ್ತಲ್ಲ ಅದು? ಬೇಕಾಗಿದೆ ಸರ್, ಎಲ್ಲ ಕೂಡ ಇದಾವೆ ಸರ್, ಇಂಕ್ ಇದಾವೆ ಸರ್. ಅದಕ್ಕೆ ಮಾನಿಟರ್ಸ್ ಕೂಡ ಇದಾವೆ ಸರ್. ನಿಮಗೆ ಸ್ಟಾರ್ಟಿಂಗ್ 18.5 ಇಂಚ್ ಇಂದ ಹಿಡಿದು 64 ನಿಮ್ಗೆ ಅದಕ್ಕಿಂತ ಮುಂದೆ ಬೇಕಾದ್ರೂ ನಾವು ತಗೊಂಡ್ಕೊಡೋದು ಸ್ವಲ್ಪ ನಾವು ಇದು ಮಾಡ್ತೀವಿ ಸರ್, ತರಿಸ್ಕೊಡ್ತೀರಿ? ಓಕೆ ಸರ್, ತರಿಸ್ಕೊಡ್ತೀವಿ. ಓಕೆ ಓಕೆ ಅದರಿಂದ ಸರ್ ನಮ್ಮಲ್ಲಿ ಎಲ್ಲ ಥರದ ಕಾರ್ಟ್ರೇಜ್ ಕೂಡ ನಮ್ಗೆ ಸಿಗ್ತಾವೆ ಸರ್. ಕಾರ್ಟ್ರೇಜ್ ಸಿಗ್ತಾವೆ? ಓಕೆ ಸರ್. ಓಕೆ ಆಮೇಲೆ UPS ಕೂಡ ಅದೇ ಸರ್ ನಮ್ಮ ಕಡೆ. UPS ಫಾರ್ ಕಂಪ್ಯೂಟರ್ ಆಗಲಿ ಸರ್, ಮನಿ ಕೂಡ ಆಗಲಿ ಸರ್. ನಾವು ಇನ್ವರ್ಟರ್ ಬೇಡಪ್ಪ, ನಂಗೆ UPS ಬೇಡ, ಇನ್ವರ್ಟರ್ ಬೇಕು. ಅದೇ ಸರ್ ಅದನ್ನು ಸಿಗುತ್ತೆ ಸರ್ ನಮ್ಮ ಹತ್ರ. ಇನ್ವರ್ಟರ್ ಸಿಗ್ತಾವೆ ಸರ್. ಓಕೆ ಓಕೆ ಕಡೆ ಇಲ್ಲ, ನಮ್ಮ ಕಡೆ ಕ್ಯಾಶ್ ಇಲ್ಲ, ಆದ್ರೂ ಅದಕ್ಕೆ ನಾವು ಒಂದು EMI ಆಪ್ಷನ್ ಕೂಡ ನಮ್ಮ ಕಡೆ ಅವೈಲೇಬಲ್ ಇದೆ ಸರ್. ಓಕೆ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಕೊಪ್ಪಳದ MD ಇನ್ಫೋಟೆಕ್ನಲ್ಲಿ EMI ಆಪ್ಷನ್ನು ಅವೈಲೇಬಲ್ ಇದೆ. ಆಮೇಲೆ ಬಜೆಟಲ್ಲಿ ಕಂಪ್ಯೂಟರ್ ಅಸೆಸರೀಸ್ ಏನೇನು ಬೇಕು ಅವೆಲ್ಲ ಸಿಗ್ತಾ ಇದ್ದಾವೆ. ಆಮೇಲೆ ಮಾನಿಟರ್ಸ್ ಆಗಿರ್ಬೋದು ಅಥವಾ ನಿಮಗೆ ಮೌಸ್ ಆಗಿರ್ಬೋದು, ಏನೇನೋ ಅಸೆಸರೀಸ್ ಬೇಕಾಗುತ್ತೆ ಒಂದು ಕಂಪ್ಯೂಟರ್ ಬಿಲ್ಡ್ ಮಾಡಲಿಕ್ಕೆ, ಅವೆಲ್ಲ ಸಿಗ್ತಾ ಇದ್ದಾವೆ. ಬ್ರ್ಯಾಂಡೆಡ್ ವಿತ್ ಬೆಸ್ಟ್ ಬಜೆಟ್ನಲ್ಲಿ. ಬ್ರ್ಯಾಂಡೆಡ್ ಬೇಕಂದ್ರೆ ಬ್ರ್ಯಾಂಡೆಡ್ ತೊಗೊಳ್ಳೋದು, ಬಜೆಟಲ್ಲಿ ಬೇಕು ನನಗಂದ್ರೆ ಬಜೆಟಲ್ಲಿ ಸಿಗ್ತಾ ಇದ್ದಾವೆ. ಸೊ ಹಂಗೆ ಕೂಡ ಸರ್ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಕೂಡ ಇದೆ, ಅದಕ್ಕೂ ನಾವು EMI ಆಪ್ಷನ್ ಒಂದು ಕೊಡ್ತೀವಿ. ಓಕೆ ಓಕೆ ಇನ್ನೊಂದು ಬೆಸ್ಟ್ ಆಫರ್ ಏನಪ್ಪ ಅಂದರೆ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ಸ್ ಕೂಡ ಸಿಗ್ತಾ ಇದಾವೆ ನಮ್ಮ MD ಇನ್ಫೋಟೆಕಲ್ಲಿ, ಅದಕ್ಕೂ EMI ಆಪ್ಷನ್ನ ಅವೈಲೇಬಲ್ ಇದೆ. ಹಾಂ ಸರ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು. ಬಟ್ ಇದು ಗ್ರಾಫಿಕ್ ಕಾರ್ಡ್ ಒಂದು ಉಳಿದಿದೆ ಸರ್, ಇದು ಒಂದು ಹಾಕ್ಬಿಡೋಣ. ಗ್ರಾಫಿಕ್ ಕಾರ್ಡ್? ಹಾಂ ಸರ್, 4060 ನನ್ನ ಕನಸಿನ ಗ್ರಾಫಿಕ್ ಕಾರ್ಡ್ ಇನ್ಸ್ಟಾಲ್ ಮಾಡಲಿಕ್ಕೆ ಇದೀವಿ ಈಗ, ನೋಡೋಣ ಮಾಡಿರಿ ಸರ್. ಹಾಂ ಸರ್, ಇದು ಒಂದು ಮಾಡಿಬಿಡೋಣ, ಮುಗಿತು. ಓಕೆ ಎಲ್ಲ ಫ್ಯಾನಿಗೆ ಎಲ್ಲ ಇದರಿಂದ ಪವರ್ ಹೋಗುತ್ತೆ. ಓಕೆ 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 ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ ಜೋಟ್ಯಾಕ್ದು RTS 4060 ಗ್ರಾಫಿಕ್ ಕಾರ್ಡ್ ನನ್ನ ಕೈಯಲ್ಲಿದೆ. ಸೊ ಡ್ಯುಯಲ್ ಫ್ಯಾನು, ಒಂದರಲ್ಲಿ ಜೋಟ್ಯಾಕ್ ಬ್ರ್ಯಾಂಡಿಂಗ್ ಇದೆ, ಇನ್ನೊಂದು ಜೋಟ್ಯಾಕ್ದು ಲೋಗೋ ಇದೆ. ಸೊ ತಿರ್ಗಿಸಿ ನೋಡ್ಬೋದು ನಾವು ಅದನ್ನು.
ಇನ್ಸ್ಟಾಲ್ ಮಾಡ್ಬಿಡೋಣ. ಸ್ನೇಹಿತರೆ, ಫೈನಲಿ ನಮ್ಮ ಪಿ ಸಿ ಬಿಲ್ಡ್ ಆಗಿದೆ. ಸೊ ಒಳ್ಳೆ ಕ್ಯಾಬಿನೆಟ್ಟು, ಒಳ್ಳೆ ಕ್ಯೂಟಾಗಿ ಕಾಣ್ತಾ ಇದೆ. ಪರ್ಫಾರ್ಮೆನ್ಸ್ ಯಾವ ಥರ ಬರ್ತದೆ ನೋಡೋಣ. ಆಲ್ರೆಡಿ ಚೆಕ್ ಮಾಡಿದ್ವಿ ನಾವು, ತುಂಬ ಚೆನ್ನಾಗಿದೆ. ಸೊ ಕಾನ್ಫಿಗ್ರೇಷನ್ಸ್ ಏನಿದಾವೆ ಅಂತೇಳಿ ನಮ್ಮ ಟೆಕ್ನಿಕಲ್ ಅಸಿಸ್ಟೆಂಟ್ ಚೆನ್ನಾಗಿ ಹೇಳ್ತಾನೆ. ಆ್ಯಕ್ಚುಲಿ i9 ಪ್ರೊಸೆಸರ್ ಹಾಕ್ಸಿದ್ದೀವಿ, ಅದು 14th ಜನರೇಷನ್ನು, 8 GB ಗ್ರಾಫಿಕ್ ಕಾರ್ಡ್, RTX 4060. ಆಮೇಲೆ ಜೋಟ್ಯಾಕ್ ಕಂಪ್ನಿದು ಭಾಳ ಚೆನ್ನಾಗೈತಿ. 1 TB SSD ಹಾಕ್ಕೊಟ್ಟಾರ, 4 TB ಹಾರ್ಡ್ ಡಿಸ್ಕ್ ಹಾಕ್ಕೊಟ್ಟಾರ, ಮತ್ತು ಇದು ಲಿಕ್ವಿಡ್ ಕೂಲರ್ ಹಾಕ್ಕೊಟ್ಟಿದ್ದಾರೆ, SMPS 750 ವ್ಯಾಟ್ದು. ಇಷ್ಟು ಕಡಿಮೆ ಬಜೆಟ್ ಒಳಗಡೆ ನಮ್ಮ ಕೊಪ್ಪಳದ ಸಿಗ್ತದೆ ಅಂತ ನಾನಂತೂ ಅಂದ್ಕೊಂಡಿದ್ದಿಲ್ಲ. ಇದು MD ಇನ್ಫೋಟೆಕ್ ಸರ್ ನಮಗೆ ಭಾಳ ಕ್ಲೋಸ್ ಇದ್ದರು. ನೀನೇ ಮಾತಾಡೋಣ. ಓಕೆ, ಸೊ ನಮ್ಮದು ಬಜೆಟ್ ಇದ್ದಿದ್ದು 1.5 ಲಕ್ಷ, ಅದ್ರ ಒಳಗಡೆ ಮಾಡಿಕೊಟ್ಟಿದ್ದಾರೆ ಸರ್. ನಮಗಂತೂ ಭಾಳ ಖುಷಿಯಾಗಿದೆ. ನಾವು ಇದು ನಿಜ ಹೇಳ್ಬೇಕಂದ್ರೆ ಇದು ಯಾವುದೋ ಪೇಯ್ಡ್ ಪ್ರಮೋಷನ್ನು ಅಲ್ಲ, ನಮಗೆ ಖುಷಿಯಾಗಿದೆ. ಹಂಗಾಗಿ ನಾವು ಇದು ಸ್ವಲ್ಪ ಪ್ರಚಾರ ಆಗಲಿ ಅಂಗಡಿ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ವಿ. ಸೊ ಇನ್ನೂ ಏನೇನು ಸಿಗ್ತಾವೆ ಸರ್ ನಿಮ್ಮ ಅಂಗಡಿಯಲ್ಲಿ ಹೇಳಿ, ನಮ್ಮ ಪ್ರೇಕ್ಷಕರಿಗೆ ಅವೆಲ್ಲ ಗೊತ್ತಾಗಲಿ. ಸರ್, ನಿಮಗೆ ಕಡಿಮೆ ಬಜೆಟಲ್ಲಿ ಮಿನಿಮಮ್ ಸ್ಟಾರ್ಟಿಂಗ್ 10,000 ಹಿಡಿದು ಅಸೆಂಬಲ್ಡ್ ಪಿ ಸಿ ಸಿಗುತ್ತೆ. ಅಪ್ ಟು ನಿಮಗೆ 3 lakhs 4 lakhs ನಿಮ್ಗೆ ಎಷ್ಟೇ ಬಜೆಟ್ ಇರಲಿ ನಾವು ಮಾಡಿಸ್ಕೊಡ್ತೀವಿ. ನಿಮಗೆ 10,000 ಸ್ಟಾರ್ಟ್ ಆಗುತ್ತೆ ಅಸೆಂಬಲ್ಡ್. ಮತ್ತು ಬ್ರ್ಯಾಂಡೆಡ್ ಬೇಕಾದರೆ ಡೆಲ್, HP, ಲೆನೋವೊ ಯಾವುದೇ ಬ್ರ್ಯಾಂಡ್ ಬೇಕಾದರೆ ಬ್ರ್ಯಾಂಡೆಡ್ ಸಿಸ್ಟಮ್ ಬೇಕಾದರೆ ಹೇಳಿ ನಾವು ಮಾಡ್ಕೊಡ್ತೀನಿ. ವಿತ್ ನಮ್ಮ ಕಡೆ ಸೋಲಾರ್ ಕ್ಯಾಮ್ರಾ ಸಿಗ್ತವೆ. ಹೊಲದಲ್ಲಿ ಆಗಲಿ ತೋಟದಲ್ಲಿ ಆಗಲಿ ಸೋಲಾರ್ ಕ್ಯಾಮ್ರಾ ಹಾಕಿಸ್ಕೊಳ್ಳಿ. ಪ್ರಿಂಟರ್ ಸಿಗುತ್ತೆ, ಮಲ್ಟಿಫಂಕ್ಷನ್ ಪ್ರಿಂಟರು, ಕಲರ್ ಪ್ರಿಂಟರ್ಸು ಎಲ್ಲ ಸಿಗುತ್ತೆ. ನೀವು ಮತ್ತೆ ಏನಾದರೂ ಹೊಸದಾಗಿ ನೆಟ್ ಸೆಂಟರ್ ಆಗಲಿ, CS ಪಾಯಿಂಟ್ ಆ ಥರ ಏನಾದರೂ ಮಾಡೋದಿದ್ರೆ ಕಂಪ್ಲೀಟ್ ಹೋಲ್ಸೇಲಲ್ಲಿ ನಿಮಗೆ ಒಂದು ವಿತ್ ಪ್ಯಾಕೇಜ್ ನಾವು ಮಾಡಿಕೊಡ್ತೀವಿ. ನಿಮಗೆ ಮನೆಯಲ್ಲಿ CCTV ಕ್ಯಾಮ್ರಾ ಬೇಕಾಗಿದೆ ಅದು ಕೂಡ ಹೇಳಿ, ವಿತ್ ಸೆಟ್ ನಾವು ನಿಮಗೆ ಮಾಡಿಕೊಡ್ತೀವಿ. ಆದಷ್ಟು ಕಡಿಮೆ ಬಜೆಟಲ್ಲಿ ವಿತ್ ಡೋರ್ ಸರ್ವಿಸಲ್ಲಿ ಮಾಡಿಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಸಾರ್ ಸರ್. ನಮಗೆ ಸದ್ಯಕ್ಕೆ ಪಿ ಸಿ ಬಿಲ್ಡ್ ಮಾಡಿಕೊಟ್ಟಿದ್ರಿ, ಖುಷಿಯಾಗಿದೆ. ನಮ್ಮ ಬಜೆಟಲ್ಲೇ ಮಾಡಿಕೊಟ್ಟಿದ್ದೀರಿ, ಅದು ನಮ್ಮ ಕೊಪ್ಪಳದಲ್ಲಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಆಗಿರೋದು ನಮಗೆ ಭಾಳ ಖುಷಿ ಕೊಟ್ಟೈತೆ. ಸೊ ಸ್ನೇಹಿತರೆ, ನೀವು ಯಾವ್ದಾರು ಒಂದು ಪಿ ಸಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಲ್ಯಾಪ್ಟಾಪ್ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ರೆ, ಅಥವಾ ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಖರೀದಿ ಮಾಡ್ಬೇಕು ಅಂದ್ಕೊಂಡಿದ್ರೆ, ಅಥವಾ ಎಕ್ಸ್ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ರೆ, EM ಆಪ್ಷನ್ ನಿಮ್ಗೆ ಬೇಕಾಗಿದ್ದರೆ, ಯಾವುದೇ ರೀತಿ ಇದು ಕಂಪ್ಯೂಟರ್ ಅಸೆಸರೀಸ್ ನಿಮ್ಗೆ ಬೇಕಾಗಿದ್ದರೆ, ನಮ್ಮ MD ಇನ್ಫೋಟೆಕ್ಕಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿರಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ. ಇದರ ಅಡ್ರೆಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಕೊಪ್ಪಳದ ಹೊಸಪೇಟೆ ರೋಡ್ ಹತ್ರ ಈಸಿ ಬಾಯ್ ಇದೆಯಲ್ಲ, ಅದರ ಎದುರುಗಡೆ ಎಸ್ ಬ್ಯಾಂಕ್ ತಳಗಡೆ ಇದೆ MD ಇನ್ಫೋಟೆಕ್ ಅಂತೇಳಿ. ದಯವಿಟ್ಟು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.